ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಿಮಗೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಕೆಫೆಗೆ. ಇದು ಇರೋದು ಮಲ್ಲೇಶ್ವರಮಲ್ಲಿ, ನಮ್ಮ ಏರಿಯಾನಲ್ಲಿ. ಆಗಲೇ 1.5 ತಿಂಗಳಾಯಿತು ಹೋಗೋಣ ಅಂದರೆ ಹೋಗೋಕ್ಕೆ ಆಗಿಲ್ಲ. ಆದರೆ ಸರಿಯಾಗಿರೋ ಸಮಯ ಸಿಕ್ತು. ಇವತ್ತು ಮಧ್ಯಾಹ್ನ ನಮಾಜ್ ಮುಗಿಸ್ಕೊಂಡು ಗೌತಮ್ ಸಾರು ಸರಿಯಾಗಿರೋ ಟೈಮಲ್ಲಿ ಸಿಕ್ಕಿದ್ರು. ಬಾಪ ಊಟ ಮಾಡೋಣ ಅಂತ, ಬನ್ನಿ ಸಾರು ಹೋಗೋಣ ಅಂತ ಬೆಂಗಳೂರು ಕೆಫೆಗೆ ಕರ್ಕೊಂಡು ಹೋದೆ. ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಹೋದ್ರಿ ನಾವು ಲೈನಲ್ಲಿ ನಿಲ್ತ್ಕೊಂಡು ನೋಡ್ರಿ ಎಷ್ಟು ದೊಡ್ಡ ಲಿಸ್ಟ್ ಇದೆ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಗೊತ್ತಾಗ್ತಾ ಇಲ್ಲ. ಏನೇ ತೊಗೊಂಡ್ರು 100 ರೂಪಾಯಿ. ಇಲ್ಲಿ ಟಾಸ್ ರೈಸ್ ಯಾವ್ದಾದ್ರು ತೊಗೊಳ್ರಿ 100 ರೂಪಾಯಿ. ವಿತೌಟ್ ಟಾಸ್ ರೈಸ್ ಆದರೆ ಪುಳಿಯೋಗರೆ ಚಿತ್ರಾನ್ನ ಆದರೆ 90 ರೂಪಾಯಿ. ಪರವಾಗಿಲ್ಲ, ರೀಸ್ನಬಲ್ ಆಗೇ ಇದೆ ರೇಟು. ಇವ್ರು ನೋಡಿ, ಬಿಲ್ ಒಂದೇ ಬಿರ್ಲಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ನೋಡ್ರಿ. ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಎಷ್ಟು ದುಡ್ಡು ಮಾಡ್ತಾಯಿದ್ದಾರೆ. ಕೊನೆಗೂ ಬಿಲ್ ಸಿಕ್ತು. ಹೋದ್ರಿ ನಾವು ಇವಾಗ ಕೌಂಟ್ರ್ ನೋಡ್ರಿ, 1 2 3 4 ಎಷ್ಟೊಂದು ಕೌಂಟ್ರಿದೆ. 6 ಕೌಂಟ್ರ್ ಮಾಡ್ಕೊಂಡಿದ್ದಾರೆ ಇವರು. ಎಲ್ಲಿ ತಗೊಳ್ಳೋದು ಎಲ್ಲಿ ಬಿಡೋದು ಕೌಂಟ್ರಲ್ಲೆಲ್ಲ ನೋಡಿ. ಎಲ್ಲ ಸ್ವಲ್ಪ ಮಾತಾಡಿದೆ, ಎಲ್ಲರಿಗೂ ಸ್ವಲ್ಪ ನಗಿಸ್ದೆ. ಯೂಶ್ವಲಾಗಿ ನಾನು ಎಲ್ಲೋದ್ರೂ ಅದು ಮಾಡ್ತೀನಿ. ಮತ್ತು ನೋಡಿ ಇಲ್ಲಿ ಇವರು ಏನು ಗುರು ಖರಾಬಾ, ಓಕೆ ಮತ್ತೇನು ಸಮಾಚಾರ ಎಲ್ಲರೂ ಅಂತ ಮಾತಾಡಿಸಿ ಎಲ್ಲರಿಗೂ ನೋಡಿ. ದೋಸೆ ಕೌಂಟ್ರಿದೆ ಇಲ್ಲಿ. ಮತ್ತು ಎಲ್ಲರೂ ಎಷ್ಟು ಚೆನ್ನಾಗಿ ನಕ್ಕೊಂಡು ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಎಲ್ಲರೂ ಚೆನ್ನಾಗಿ ನಕ್ಕೊಂಡು ಆಮೇಲೆ ನಮ್ಮದು ಬಂತು ಕೌಂಟ್ರು. ಇದೇ ಕೌಂಟ್ರಲ್ಲಿ ನಮ್ಮದು ಪುದೀನ ರೈಸು ಮತ್ತು ಶಾವಿಗೆ ಬಾತ್ ತೊಗೊಂಡಿದ್ದೀವಿ. ಅದು ನಾನೇನು ಮಾಡಿದೆ, ಫುಲ್ ಸ್ಪೈಸಿಯಾಗಿರಲಿ ಅಂತ ಹೇಳಿದೆ. ಫುಲ್ ಸ್ಪೈಸಿ ಮಾಡಪ್ಪ, ಸಖತ್ತಾಗಿ ಮಾಡಪ್ಪ ಅಂತ ಹೇಳಿದೆ. ಯಾಕಂದರೆ ಮಧ್ಯಾಹ್ನ ಟೈಮು ಚೆನ್ನಾಗಿ ಸ್ಪೈಸಿಯಾಗಿ ತಿನ್ನೋಣ ಅಂದ್ಕೊಂಡೆ. ಆಯಿತು ಅಂತ ಮಾಡಿದ್ರು. ಇವ್ರು ನೋಡಿ ದೋಸೆ ಮಾಡ್ತಾಯಿದ್ದಾರೆ. ದೋಸೆ ತೊಗೊಂಡಿಲ್ಲ ನಾನು, ನೆಕ್ಸ್ಟ್ ಟೈಮ್ ತಿನ್ನೋಣ ದೋಸೆ ಅಂತ ಬಂದುಬಿಟ್ಟೆ. ನಮ್ಮ ಐಟಮ್ ರೆಡಿ ಆಗೋವರೆಗೂ ಆ ಕಡೆ ಈ ಕಡೆ ಏನೇನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಡು ಬಂದೆ. ಹೋಟೆಲ್ ಸ್ವಲ್ಪ ಒಂದು ರೌಂಡ್ ಹೊಡೆದೆ. ಸ್ವಲ್ಪ ಹಂಗೆ ಜ್ಯೂಸ್ ಕೌಂಟ್ರ್ ಹತ್ರ ಹೋದೆ, ಕಾಫಿ ಹತ್ರ ಹೋದೆ. ಮತ್ತು ತಿರ್ಗಾ ಬಂದೆ. ಮೂಲೆಯಲ್ಲಿ ನಿಲ್ತಿದ್ದ ನೋಡಿ ಗೌತಮ್ ಸಾರು ಕಾಯ್ಕೊಂಡು ನಿಲ್ತಿದ್ದಾರೆ. ನಮ್ಮ ಐಟಮ್ ಕೊನೆಗೂ ರೆಡಿ ಆಯಿತು. ಇದೇ ನೋಡಿ ಶಾವಿಗೆ ಬಾತು ಮತ್ತು ಪುದೀನ ರೈಸು, ಸ್ಪೈಸಿ ಪುದೀನ ರೈಸು ಎಲ್ಲ ರೆಡಿ ಆಯಿತು. ನೋಡಿದ್ರಾ ಹೆಂಗಿದೆ ಅಂತ? ನೋಡಿದ್ರಾ? ಮೊಸರು ತೋರಿಸ್ತಿದ್ದಾರೆ ಗೌತಮ್ ಸಾರು. ಒಬ್ಬೊಬ್ಬ. ಇವಾಗ ಹೋಗಿ ನಾನು ತಿನ್ನೋದು ಸ್ಟಾರ್ಟ್ ಮಾಡಿದೆ. ಸಖತ್ತಾಗಿ ಸ್ಪೈಸಿಯಾಗಿತ್ತು. ಅದರಲ್ಲಿ ಬೇರೆ ಮೆಣಸಿನ್ಕಾಯಿ ಖಾರ ತಿಂದ್ಬಿಟ್ಟೆ. ತಪ್ಪೇನು ಮಾಡಿದ್ದೀನಿ ಅಂದರೆ ನೀರು ತೊಗೊಂಬಂದು ಇಟ್ಕೊಂಡಿಲ್ಲ. ಇವಾಗ ನೋಡಿ ಬಂತು, ಬೊಂಬಡ ಹೊಡೆಯೋ ಸ್ಟಾರ್ಟ್ ಮಾಡಿಕೊಂಡೆ. ಫುಲ್ಲು ಬಾಯೆಲ್ಲ ಉರಿ. ಅದಾದಮೇಲೆ ಗೌತಮ್ ಸಾರ್ಗೆ ಹೇಳಿದೆ, ಬೇಗ ಹೋಗಿ ನೀರು ತೊಗೊಂಬನ್ನಿ ಸಾರ್ ಅಂತ. ಗೌತಮ್ ಸಾರ್ ಹೋಗೋರು 2 ದಿವಸ ಆದರೂ ಬಂದೇ ಇಲ್ಲ. ಆಮೇಲೆ ಕಣ್ಣಲ್ಲಿ ನೀರು ಕಿತ್ಕೊಂಡು ಬರ್ತಾಯಿದೆ ಈ ಕಡೆ. ಅದಕ್ಕೆ ಯಾವಾಗಲೂ ಅಷ್ಟೇ, ಫಸ್ಟು ನೀರು ಗ್ಲಾಸು ಇಟ್ಕೊಳ್ಳಿ, ಆಮೇಲೆ ಊಟಕ್ಕೆ ಕೂತ್ಕೊಳ್ಳಿ. ಕೊನೆಗೂ ನೀರು ತೊಗೊಂಬಂದರು ಗೌತಮ್ ಸಾರು. ಆದರೆ ಏನು ಹೇಳ್ತೀನಂದರೆ, ಯಾರೇ ಆಗಲಿ ನೆಕ್ಸ್ಟ್ ಟೈಮ್ ಊಟಕ್ಕೆ ಕೂತ್ಕೊಂಡ್ರೆ ದಯವಿಟ್ಟು ಫಸ್ಟು ನೀರು ಗ್ಲಾಸ್ ಇಟ್ಕೊಳ್ಳಿ, ಆಮೇಲೆ ಊಟಕ್ಕೆ ಕೂತ್ಕೊಳ್ಳಿ. ನಮ್ಮ ಅಜ್ಜಿ ತಾತ 1000 ಸತಿ ಹೇಳ್ತಾಯಿದ್ರು. ನಮ್ಮ ಅಜ್ಜಿ 1000 ಸತಿ ಹೇಳಿದ್ದಾರೆ. ನಾನು ಫಸ್ಟ್ ಟೈಮ್ ಏನೋ ಮರ್ತೋಗಿರೋದು, ಇನ್ನೊಂದು ಸತಿ ಲೈಫಲ್ಲಿ ಮರೆಯಲ್ಲಪ್ಪ. ಈ ದಿವಸ ನನಗೆ ಜ್ಞಾಪನ ಇದ್ಬಿಡುತ್ತೆ. ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ಊಟ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಿಮ್ಮ ಫ್ಯಾಮಿಲಿಗೆ ಕರ್ಕೊಂಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆಯಿತು, ಸಿಗೋಣ ಇನ್ನೊಂದು ಸತಿ. ಬಾಯ್.